ಪರಿ ವಿಶೇಷವಾಗಿ ಮೀಡಿಯಾದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಪೇಷಂಟ್ಲಿ ಕೂತ್ಕೊಂಡಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗಬೇಕು ಅನ್ನೋದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ, ಚಕ್ರಗಳು ಕೂಡ ನೀವೇ ಆಗಿದ್ದೀರಾ. ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಗಾಂಧಿ ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ DOP ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ. ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ. ಆ ಕನಸು ಲೀಸ್ಟಲ್ಲಿ ಸಿಹಿ ಕಹಿ ಚಂದ್ರು ಸರ್ ಕೂಡ ಇದ್ದರು. ಸೊ ಅದು ಫುಲ್ಫಿಲ್ ಆಗಿದೆ. ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, DOP ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟಪಡ್ತಾರೆ. ಅಂದರೆ ಬರೀ ಸಿನಿಮಾ ಅಂತೇಳಿ ಹೇಳಿಲ್ಲ, ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು. ಹಾಗೆ ಈಸಿಯಾಗಿ ಏನು ಬರಲ್ಲ. ಹಾಗೆ ಈಸಿಯಾಗಿ ಬರಬೇಕು ಅಂದರೆ ಅಪ್ಪ ಅಮ್ಮ ನೆಟ್ಟಿದ್ದ ಆಲದ ಮರದಲ್ಲಿ ಕುತ್ಕೊಂಡು ಬರಬೇಕಾಗುತ್ತೆ. ಈವನ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಸ್ಟ್ರಗಲ್ ಮಾಡೋದಕ್ಕಿಂತ ತುಂಬ ಪ್ರೀತಿಪೂರ್ವಕವಾಗಿ, ತುಂಬ ಖುಷಿಯಿಂದ ಮತ್ತು ಎಂಥೂಸಿಯಾಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಸೊ ಈ ಎಂಥೂಸಿಯಾಸಮ್ ನಮಗೆ ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಇದೊಂದೇ ಸಿನಿಮಾಗೆ ಅಯ್ಯೋ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬೇಸರ ಮಾಡ್ಕೊಳ್ಳದೆ ಇನ್ನಷ್ಟು ಸಿನಿಮಾಗಳನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಧೈರ್ಯವನ್ನು ನೀವು ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಸಿನಿಮಾನ ಏನು ನೋಡಿ ಮುಂದುವರಿಸ್ತೀರಾ ಅಥವಾ ಏನು ಬರೀತೀರಾ ಅದ್ರ ಮೇಲೇ ಆಡಿಯನ್ಸು ಜನಗಳು ಬರ್ತಾರೆ. ಖಂಡಿತವಾಗ್ಲೂ ಪ್ರತಿ ಆಡಿಯನ್ಸು ಬರ್ತಾರೆ. ನೀವು ಗಾಂಧಿಯವ್ರಿಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ರಿ. ತುಂಬ ಕಿಸ್ಸಿದೆ, ಮುಜುಗರ ಅನ್ಸಲ್ವಾ, ಎಲ್ಲರೂ ಬರ್ತಾರಾ ಅಂತ. ಖಂಡಿತವಾಗ್ಲೂ ಪ್ರತಿಯೊಬ್ಬರ ಲೈಫಲ್ಲೂ ಆ ಥರದ್ದು ಒಂದಷ್ಟು ಸೀಕ್ವೆನ್ಸ್ಗಳಾಗೇ ಇರುತ್ತೆ. ಒಂದಷ್ಟು ಜನ ಓಪನ್ ಅಪ್ ಆಗಿ ಹೇಳ್ಕೊಡ್ತಾರೆ, ಒಂದಷ್ಟು ಜನ ಹೇಳ್ಕೊಡಲ್ಲ. ಇವಾಗಿನ ಕರೆಂಟ್ ಜನರೇಷನ್ ಅಂತ ತಗೊಂಡಾಗ ಎಲ್ಲರ ಮೈಂಡ್ಸೆಟ್ಟು ಸ್ವಲ್ಪ ಓಪನ್ ಅಪ್ ಆಗಿದೆ. ದೇ ಆರ್ ರಿಸೀವಿಂಗ್ ಇಟ್ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದನ್ನು ಅಷ್ಟೇ ವಿಚಾರವಾಗಿ, ಅಂದರೆ ಸಿನಿಮಾ ಥರನೇ ನೋಡಬೇಕು. ಹಾಗಾಗಿ ಹಾಗೆ ನೋಡ್ಕೊಂಡು ಹಾಗೆ ಆಚೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಇದು ಇಟ್ಕೊಂಡಿದ್ದೀವಿ. ಆ್ಯಂಡ್ ಈಗಿನ ಯಂಗ್ಸ್ಟರ್ಸ್ ವಿಚಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಕಿಸಿದ್ರೆ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಆ ಸ್ಪೈಸಿನೆಸ್ಸು ಆ್ಯಂಡ್ ಸ್ವೀಟ್ನೆಸ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ಒಪ್ಕೊಳ್ತೀರಾ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ರಿವ್ಯೂಸ್ ಮೇಲೆ ಆ್ಯಂಡ್ ನೀವು ನಮ್ಮನ್ನು ಕೈ ಹಿಡಿದು ಎಷ್ಟು ದೂರ ನಡೆಸ್ಕೊಂಡು ಹೋಗ್ತಿರೋ ಅಷ್ಟು ದೂರ ನಾವು ನಿಮ್ಮನ್ನು ನಂಬಿ ಬರ್ತಾ ಇದ್ದೀವಿ. ಎಲ್ಲೂ ನಮ್ಮ ಯಾರನ್ನೂ ಕೈ ಬಿಡದೆ ನಮ್ಮ ಪ್ರೇಮ ಮಧುರಂ ಸಿನಿಮಾ ಟೀಮ್ನ ಜೊತೆಲಿ ನಡೆಸ್ಕೊಂಡು ಹೋಗಿ. ಹಾಗೆ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತದೆ. ಬರೀ 14 ಒಂದಂತಲ್ಲ, ಇದು ಒಂದಷ್ಟು ಸಮಯದವರೆಗೆ ನಾವು ಸಸ್ಟೈನ್ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿರೋದ್ರಿಂದ, ಇದು ಬರೀ ಒಬ್ಬರು ಆರ್ಟಿಸ್ಟ್, ನಾನೊಬ್ಳು ಕಲಾವಿದೆ ಆಗಿ ಮಾತಾಡ್ತಾ ಇಲ್ಲ. ಕಲಾವಿದರಿಗೆ ಒಬ್ಬರಿಗೆ ಅವಕಾಶ ಅಂತೆಲ್ಲ, ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಲೈಟ್ ಆಫೀಸರ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗತ್ತೆ. ಇವಾಗ ನಮ್ಗೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಬಂಡವಾಳ ಏನು ಹಾಕ್ತೀನಿ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋ ಇಂಟೆನ್ಷನ್ಸ್ ಇರಲಿಲ್ಲ. ಮುಂಚೆಗೆ ಏನೋ ತೋರಿಸ್ಬೇಕು ಅಂತ ಹೊರಟಿದ್ದಾರೆ. ಆ ನಡುವೆ ನಾನು ಇವ್ರಿಗೆ ಪುಷ್ ಮಾಡಿದರೆ ಒಳ್ಳೇದು ಅನ್ನುವಂಥ ತುಂಬ ದೊಡ್ಡ ಮನೋಭಾವ ಹೊಂದಿರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಕೂಡ ಅವ್ರದ್ದು. ಹಾಗಾಗಿ ನೀವು ಎಲ್ಲ ಇರುತ್ತೆ ಬಿಡು, ನಾನು ಅಲ್ಲಿ ನೋಡ್ಕೊಳ್ತೀನಿ ಅನ್ನುವಂಥ ಫೇಸ್ ಮಾಡ್ಕೊಳ್ದೆ ಅಥವಾ ಮನೋಭಾವನೆ ಇಟ್ಕೊಳ್ದೆ ದಯವಿಟ್ಟು ನೀವು ಎಲ್ಲರೂ ಕೂಡ ಸಿನಿಮಾನ ಥಿಯೇಟರಲ್ಲೇ ಹೋಗಿ ನೋಡಿ. ಅಲ್ಲಿಂದ ನೋಡಿ ನಿಮ್ಗೆ ಏನು ಅನ್ಸತ್ತೆ ಹಾನೆಸ್ಟ್ ರಿವ್ಯೂನೇ ಕೊಡಿ. ಅಂದ್ರೆ ಗುಡ್ ಆಗಿರ್ಬೋದು, ಬ್ಯಾಡ್ ಆಗಿರ್ಬೋದು, ಏನು ಕೂಡ. ಯಾಕಂದರೆ ಎಲ್ಲದೂ ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಸಹ ಇರಲಿ ಅಂತ ನನ್ನ ಆಸೆ. ಸೊ ಯಾವುದೇ ಸಿನಿಮಾ ಅಂತ ಬಂದರೂ, ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ತುಂಬ ನಿರ್ಣಾಯಕವಾದ ಹಂತ, ಕೊನೆ ಹಂತ, ಮತ್ತು ಎಲ್ಲರಿಗಿಂತ ಕಷ್ಟವಾಗಿರೋ ಹಂತ. ಸೊ ಇಲ್ಲಿ ತನಕ ಕೈಯಿಂದ ಹೋಗಿರುತ್ತೆ ದುಡ್ಡು. ಸೊ ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ, ಸೊ ಅದನ್ನ ಮೂಲಕನೇ ಆಗಬೇಕು. ಸೊ ಹಂಗಾಗಿ ಕೊನೆಗೆ ಮಾತಾಡ್ತಾ ಇದ್ದೀನಿ, ಇದು ಕೊನೆ ಹಂತ ಅಲ್ವಾ. ಅದಕ್ಕೆ ಈ ಸಿನಿಮಾ ಬಂದರೆ
ಥಿಯೇಟ್ರ್ ಇವಾಗ ನಾವು ಒಂದು 20-25 ಮಲ್ಟಿಪ್ಲೆಕ್ಸು, ಒಂದು 20-25 ಸಿಂಗಲ್ ಸ್ಕ್ರೀನ್ಸು. ಈ BKT, ದುರ್ಗಾ ಬಳ್ಳಾರಿ ಮತ್ತು ನಾರ್ತ್ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಅದೇ ಸಿನಿಮಾ ಈ ಥರದ್ದು ಈ ಜೋನರ್ ಸಿನಿಮಾಗಳು ತುಂಬ ಕಡಿಮೆ ನಮ್ಮ ಕನ್ನಡದಲ್ಲಿ. ಕಾಂಟೆಂಟ್ ಬಗ್ಗೆ ಹೇಳ್ಬೇಕಂತಂದರೆ ಈ ಕಮ್ಮಿಂಗ್ ಆಫ್ ಏಜ್ ಒಂದು ಜಾನರ್ ಅಂತ ಏನು ಹೇಳ್ತೀವಲ್ಲ, ಆ ಥರದ್ದು ಸಿನಿಮಾ ಇದು. ಅಂದರೆ ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆಗಿ ಲೈಫ್ ಒಂದು ಮಜಲಿಗೆ ಹೊರಡ್ಕೊಳುತ್ತಲ್ಲ, ಅಲ್ಲಿ ತನಕ ಒಂದು ಮೆಚುರಿಟಿ ಬರೋ ತನಕ ಏನಿರುತ್ತೆ ಫೇಸು ಅದನ್ನು ತೋರಿಸಿದ್ದಾರೆ. ಸೊ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಯಂಗ್ಸ್ಟರ್ಸ್ನ ಪ್ಯೂರ್ ಆಗಿ. ಸೊ ಮೋಸ್ಟ್ಲಿ ಸೆನ್ಸಾರ್ ಇನ್ನೇನು ನೆಕ್ಸ್ಟ್ ಇನ್ನೊಂದು 3-4 ಡೇಸಲ್ಲಿ ಬರುತ್ತೆ ಅನಿಸುತ್ತೆ. ಸೊ ಏನೇ ಬರಲಿ, ಸರ್ಟಿಫಿಕೇಶನ್ ಏನೇ ಬರಲಿ, ಸೊ ನಾವು ಟಾರ್ಗೆಟೆಡ್ ಆಡಿಯನ್ಸ್ನ ರೀಚ್ ಹಾಕಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಮೂಲಕ. ಸೊ ಹಂಗೆ ಸಿನಿಮಾಗೆ ಏನೇನು ಬಿಸ್ನೆಸ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಅದೇ ಫಸ್ಟು ಅಂದರೆ ಈಗ ರೀಚಬಿಲಿಟಿ ಅಂತ ಬಂದರೆ ನಾನು ಫಸ್ಟು ನನ್ನ ಟೀಮ್ಗೆ ಕೇಳ್ತೀನಿ, ಸೊ ನೀವು ಯಾರನ್ನ ಕರೆಸ್ಬೋದು ಥಿಯೇಟ್ರಿಗೆ, ಎಲ್ಲಿ ಕರೆಸ್ಬೋದು ಅಂತ. ಯಾಕಂದರೆ ನಾವು ಯೂನಿವರ್ಸಲ್ಲಾಗಿ ಹೋಗೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಈಗ ನಾವು ಒಂದು ಸಿನಿಮಾ ಒಂದು ಸೀಮಿತ ಬಜೆಟಲ್ಲಿ ಮಾಡಿದಾಗ ಈ ಎಂಟರ್ ಕರ್ನಾಟಕ ನಾವು ರಿಲೀಸ್ ಮಾಡ್ತೀವಿ ಅಂತಂದರೆ ನಮಗೆ ಎಲ್ಲಿ ಸಿನಿಮಾ ಉಳಿಸ್ಕೋಬೋದು, ಸೊ ನಾವೆಲ್ಲಿ ಜನಗಳನ್ನ ಕರೆಸ್ಬೋದು, ಸೊ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅದನ್ನೇ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಾರ್ತ್ ಕರ್ನಾಟಕ ಸ್ವಲ್ಪ ಅವ್ರು ಓಡಾಡಿಕೊಂಡು ಮತ್ತು ಅಲ್ಲಿ ಆರ್ಟಿಸ್ಟ್ ಇರೋದ್ರಿಂದ ಸೊ ಅಲ್ಲಿ ಒಂದಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಅದು ಬಿಟ್ಟರೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಈಗ ನಮ್ಮ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ಮಾಡೋರಿಗೆ ಪ್ರತಿ ವೀಕು 45 ಸಿನಿಮಾ ನಾವು ಕಾಂಪಿಟೇಟ್ ಮಾಡಲೇಬೇಕು, ಅಷ್ಟು ರಿಲೀಸ್ ಆಗೇ ಆಗುತ್ತೆ ಬೆಂಗಳೂರಿನಲ್ಲಿ. ಸೊ ಅದ್ರ ಜೊತೆಗೆ ಒಂದು 40-45 ಜನಗಳ ಜೊತೆ ಸೊ ನಾವೆಷ್ಟು ಸ್ಟ್ರಾಂಗಾಗಿ ಹೋರಾಡ್ಬೋದು, ಸೊ ಅದಕ್ಕೆ ಮಾತ್ರ ಸ್ಟ್ರಾಟಜಿ ಮಾಡ್ತಾ ಇದ್ವಿ ನಾವೆಲ್ಲ ಟೀಮ್ ಎಲ್ಲ ಸೇರಿಬಿಟ್ಟು. ಒಂದು 40-45 ಥಿಯೇಟರ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.